ಬೆಂಗಳೂರು ನಗರದಲ್ಲಿ ಮತ್ತೊಂದು ಚಿನ್ನದ ಅಂಗಡಿ ರಾಬರಿ ಪ್ರಕರಣ ನಡೆದಿದೆ. ನೆಲಮಂಗಲ ಬಳಿಯ ದಾಸನಪುರದ ರಾಮದೇವ್ ಜ್ಯುವೆಲರ್ಸ್ ಅಲ್ಲಿ ಗನ್ ತೋರಿಸಿ ಚಿನ್ನ ದರೋಡೆ ಮಾಡಲಾಗಿದ್ದು, ಬೈಕ್ನಲ್ಲಿ ಬಂದ ಇಬ್ಬರು ಕೃತ್ಯ ಎಸಗಿದ್ದಾರೆ. ಏಕಾಏಕಿ ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಗನ್ ತೋರಿಸಿ ಅಂಗಡಿಯಲ್ಲಿ ಸಿಕ್ಕ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಬೈಕ್ನಲ್ಲಿ ಬಂದ ಇಬ್ಬರು ದರೋಡೆಕೋರರು ಗನ್ ತೋರಿಸಿ ದರೋಡೆ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಪ್ರಕರಣ ನಡೆದಿದ್ದು, ಇದೇ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರು ಭಯಭೀತರಾಗುವಂತಾಗಿದೆ. ಪೊಲೀಸರ ಭಯವಿಲ್ಲದೆ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲೋರ್ದವ್ರೆ ಮತ್ತೆ ಗನ್ನಲ್ಲಿ ನಾನು ಹೊಡೆದಿದ್ದಲ್ಲ, ನನ್ನ ತಲೆಗೆ ಹೊಡೆದ್ಬಿಟ್ಟು. ನೀವು ಹೊಡೆದಿದ್ದು? ನೀನು ಅವ್ರಿಗೆ ಹೊಡೆದ? ನಾನು ಹೊಡೆದೆ. ಗ್ಲಾಸ್ ಕೆತ್ತಾಕ್ತಿರಲ್ಲ, ನಮ್ಮ ಸೀಟ್ ಎತ್ಬಿಡ್ತು ಅಷ್ಟೇ. ಅವ್ರು ಈ ಗನ್ ನಮ್ಮ ಮೇಲೆ ಇಟ್ಕೊಂಡ್ರು, ನಾನು ಅಲ್ಲೇ ತಲೆಗೆ ಹೊಡೆದ್ಬಿಟ್ಟೆ. ನೀವು ಎಲ್ಲೆಲ್ಲಿ ಹೊಡೆದವನೇ? ಎಲ್ಲೆಲ್ಲಿ ಹೊಡೆದು? ಮತ್ತೆ ತಲೆಗೆ ಹೊಡೆದು. ಪಕ್ಕದ ಅಂಗಡಿಯವರು. ಸೊ ಹೇಳ್ಬೇಕಂತಂದ್ರೆ ಇಲ್ಲಿ ಒಳಗಡೆ ಇರೋರು ಇಡ್ರಿ ಅಂತ ಬಂದಿದ್ರು. ಯಾರೋ ಏನಾಗಿದೆ ಅಂತ ಹೊರಗಡೆ ಬಂದ ತಕ್ಷಣ 3 ಜನ ದಿಢೀರ್ನೆ ಹೋಗ್ಬಿಟ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು. ಅದು ಬೇರೆ ಬಂದಿದೆ ಅಂತಂದ್ರೆ ಎಲ್ಲ ಫುಲ್ ಶಾಕ್ ಆದ್ವಿ ನಾವು. ನಮಗೂ ಶಾಕ್ ಆಗ್ತಿರೋದು ಈ ತರ ಹೆಂಗ್ಯಾಕೆ ಆಯ್ತು ಅಂತ. ಒಂದ್ ಗಾಡಿ ಸ್ಪ್ಲೆಂಡರ್ ಎಲ್ಲ ಅನ್ಸುತ್ತೆ, ಆಕ್ಚುಲಿ ಸ್ಪ್ಲೆಂಡರ್ ಎಲ್ಲ ಇದ್ರು. ಎಲ್ಲ ಬಂದು ಹೋದ್ರು ಪೊಲೀಸರೆಲ್ಲ. ಜೊತೆಗೆ ಮೊಬೈಲ್ ಇಟ್ಟು ಹೋಗಿದ್ದಾರೆ, ಅದೇ ಮೇನ್ ಪ್ರೂಫ್ ಅನ್ಬೋದು. ಸೊ ಬೇಗನೆ ನನ್ನ ಪ್ರಕಾರ ಇದು ಏನಂತಾರೆ ಹಿಡಿತಾರೆ ಅನ್ಸುತ್ತೆ ಪೊಲೀಸರು, ಯಾಕಂದ್ರೆ ಮೊಬೈಲ್ ಜೊತೆಲಿದೆ. ಸೊ ಏನೇ ಪರ್ಸನಲ್ ಥಿಂಗ್ಸ್ ಎಲ್ಲಾನು ಅದರಲ್ಲೇ ಇರುತ್ತೆ. 5:30 ಸಂದರ್ಭದಲ್ಲಿ ನಮ್ಮ ದಾಸನಪುರ ಬಸ್ ಸ್ಟ್ಯಾಂಡ್ ಬಳಿ ರಾಮದೇವ್ ಜ್ಯುವೆಲರ್ಸ್ ಅಂತ ಒಂದು ಚಿಕ್ಕ ಆಭರಣ ಶಾಪ್ ಇದೆ. ಅಲ್ಲಿ ಒಂದು 3 ಜನ ಒಂದು 2 ವೀಲರಲ್ಲಿ ಬಂದು ಒಂದು ಪಿಸ್ತೂಲ್ ಅಂತಹ ಒಂದು ಇದರಲ್ಲಿ ಎದುರಿಸಿ ಅಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಇಬ್ಬರು ಮಾಲೀಕರ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ, ಅವ್ರಿಗೆ ಎದುರಿಸಿ ಒಂದು 30 ಗ್ರಾಮ್ ಅಷ್ಟು ಚಿನ್ನಾಭರಣಗಳು ಮತ್ತು ಒಂದು 50,000 ಹಣ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ಮಾನಿಕ್ ರಾಮನ್ ಅನ್ನೋರು ದೂರನ್ನು ನೀಡಿರ್ತಾರೆ. ಅದರಂತೆ ನಮ್ಮಲ್ಲಿ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿತರ ಪತ್ತೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ಅದರ ಅಸಲಿಗನ್ನ ಅಥವಾ ನಕಲಿಗನ್ನ ಅದು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ, ಅದು ಎಲ್ಲ ನೋಡಬೇಕು. ಈಗ ಆರೋಪಿತರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ದಸ್ತಗಿರಿ ಮಾಡ್ತೀವಿ. ಆ ನಂತರ ಅದು ನಕಲಿಗನ್ನ ಅಸಲಿಗನ್ನ ಅನ್ನೋದು ನಂತರ. ಓರ್ವ ಬಾಲಕನಿಗೆ ಏಟಾಗಿದೆ ಅಂತ ಸರ್? ಒಂದು ಮೈನರ್ ಇದಾಗಿದೆ, ಸ್ಕಫಲ್ ಆದಾಗ ಮೈನರ್ ಇದಾಗಿದೆ ಅಂತ ಮಾಹಿತಿ ಬಂದಿದೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.